ಹಲೋ ಎವ್ರಿವಾನ್. ಈ ರೆಸಿಪಿನ ನೋಡಿದ್ಮೇಲೆ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ. ಅಪ್ಪಿತಪ್ಪಿ ಈ ರೆಸಿಪಿನ ಟ್ರೈ ಮಾಡಬೇಕು ಅನ್ಕೊಂಡ್ರೆ ತುಂಬಾ ಹುಷಾರಾಗಿರಿ, ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ರೆಸಿಪಿ ಸ್ಟಾರ್ಟ್ ಮಾಡೋಕ್ ಮುಂಚೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ನ ತುಂಬಾ ಜನ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ, ಜೊತೆಗೆ ಕಮೆಂಟ್ ಸಹ ಮಾಡ್ತಾ ಇದ್ದೀರಾ ಟೈಮ್ ತಗೊಂಡು. ಸೊ ಈ ನಿಮ್ ಸಪೋರ್ಟ್ ಅಂಡ್ ಎಂಕರೇಜ್ಮೆಂಟ್ ಹೀಗೆ ಇರ್ಲಿ ಅಂತ ಕೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಾರ್ನ್ ಅಲ್ಲಿ ತುಂಬಾ ವೆರೈಟಿ ಮಾಡ್ಕೊಂಡು ತಿಂದಿರ್ಬೋದು, ಬಟ್ ಇದನ್ನ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಸ್ವೀಟ್ ಕಾರ್ನ್ ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಡಾಯಿಗೆ ನೀರನ್ನ ಹಾಕಿ ಕಾರ್ನ್ ನ ಪ್ಲೇಸ್ ಮಾಡ್ಕೊಂಡು ಬೆನ್ಸ್ಕೊಳ್ಳಿ ಒಂದು 8ರಿಂದ 10 ನಿಮಿಷದವರೆಗೂ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ. ನೆಕ್ಸ್ಟ್ ತಂದೂರ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸೊ 1 ಸ್ಪೂನ್ ಅಷ್ಟು ಖಾರದ ಪುಡಿಗೆ ಚಿಟಿಗೆ ಅರಿಶಿನ, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಅಷ್ಟು ಉಪ್ಪು, 1/4 ಸ್ಪೂನ್ ಅಷ್ಟು ಚಾಟ್ ಮಸಾಲ, 1/4 ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊಳ್ಳಿ, ಅಥವಾ ಒಂದ್ 2 ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ, 4 ಸ್ಪೂನ್ ಅಷ್ಟು ಗಟ್ಟಿ ಮೊಸರನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂಡ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪಿ. ಹೀಗೆ ನನ್ನ ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು 3 ಸ್ಪೂನ್ ಅಷ್ಟು ಎಣ್ಣೆನ ಹೈ ಹೀಟ್ ಮಾಡ್ಕೊಳ್ಳಿ, ಅದಕ್ಕೆ 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ನ ಕೊಡಿ. ಈ ತರ ಬಬಲ್ಸ್ ಕ್ರಿಯೇಟ್ ಆಗ್ಬೇಕು, ಕಡಲೆ ಹಿಟ್ಟಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆ ನಂತರ ಈ ಮಸಾಲ ಏನ್ ರೆಡಿ ಮಾಡ್ಕೊಂಡಿದ್ವಲ್ವಾ ತಂದೂರ್ ಮಸಾಲ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ದಿಸ್ ಇಸ್ ದ ಸೀಕ್ರೆಟ್. ಈ ತರ ಬಿಸಿ ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನ ಹಾಕಿ ಇದಕ್ಕೆ ಹಾಕೋದ್ರಿಂದ ಫ್ಲೇವರ್ ಟೇಸ್ಟ್ ಎಲ್ಲವುದು ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಟೇಸ್ಟ್ ಸಹ ತುಂಬಾನೇ ಚೆನ್ನಾಗುತ್ತೆ. ಈ ತಂದೂರ್ ಮಸಾಲದಿಂದ ನೀವು ವೆಜ್ ಅಂಡ್ ನಾನ್ ವೆಜ್ ರೆಸಿಪಿ ಸಹ ಮಾಡ್ಕೋಬಹುದು, ಲೈಕ್ ಪನ್ನೀರ್ ಟಿಕ್ಕಾ, ಚಿಕನ್ ಟಿಕ್ಕಾ, ಈ ತರ ರೆಸಿಪಿ ಸಹ ಟ್ರೈ ಮಾಡಬಹುದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ಒಂದು 1/4 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಈ ತರ ಚೆನ್ನಾಗಿ ರಬ್ ಮಾಡಿ ಹಾಕಿ, ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ 8ರಿಂದ 10 ನಿಮಿಷ ಬೆನ್ಸ್ಕೊಂಡ್ರೆ ಕಾರ್ನ್ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಚೆಕ್ ಮಾಡೋ ಅವಶ್ಯಕತೆ ಸಹ ಇಲ್ಲ. ಇನ್ ಕೇಸ್ ನೀವೇನಾದ್ರೂ ಕುಕ್ಕರ್ ಅಲ್ಲಿ ಮಾಡ್ಕೊಂಡ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ 2 ವಿಷಲ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆಗಿರುತ್ತೆ. ಅಂಡ್ ಈ ತಂದೂರ್ ಮಸಾಲ ಏನ್ ರೆಡಿ ಮಾಡ್ಕೊಂಡಿದೀವಲ್ವಾ, ಈಗ ಇದನ್ನ ಕಾರ್ನ್ ಗೆ ಚೆನ್ನಾಗಿ ಹಚ್ಚಿ. ಸೊ ಹಚ್ಚೋಕೆ ಈ ತರ ಬ್ರಷ್ ಯೂಸ್ ಮಾಡೋದ್ರಿಂದ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬಹುದು. ಇನ್ ಕೇಸ್ ಬ್ರಷ್ ಇಲ್ಲ ಅಂದ್ರೆ ಕೈಯಿಂದಾನೇ ಚೆನ್ನಾಗಿ ಎಲ್ಲಾ ಕಡೆ ಹಚ್ಚಿ. ಸೊ ಇದೇ ತರ ಚೆನ್ನಾಗಿ ಎರಡಕ್ಕೂ ಅಪ್ಲೈ ಮಾಡಿ ಇಟ್ಕೊಂಡಿದೀನಿ. ನೆಕ್ಸ್ಟ್ ಇದಕ್ಕೆ ತಂದೂರು ಟಚ್ ನ ಕೊಡೋಣ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಹೈ ಫ್ಲೇಮ್ ಅಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇದನ್ನ ಚೆನ್ನಾಗಿ ಈ ತರ ಸುಟ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ತುಂಬಾ ಕಪ್ಪಾಗಿ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಹುಷಾರಾಗಿ ನಿಧಾನವಾಗಿ ಪೇಷನ್ಸ್ ಇಂದ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಈ ತರ ಚೆನ್ನಾಗಿ ತಿರುಗಿಸ್ತಾ ಎಲ್ಲಾ ಕಡೆ ಕರೆಕ್ಟ್ ಆಗಿ ಈವೆನ್ಲಿ ಈ ತರ ಸುಟ್ಕೊಳ್ಳಿ. ಅಂಡ್ ವಿಡಿಯೋ ಬಿಗಿನಿಂಗ್ ಅಲ್ಲಿ ನಾನು ಹೇಳಿದ್ದೆ, ಅಪ್ಪಿತಪ್ಪಿ ಈ ರೆಸಿಪಿನ ಟ್ರೈ ಮಾಡ್ಬೇಕು ಅನ್ಕೊಂಡ್ರೆ ತುಂಬಾ ಹುಷಾರಾಗಿರ್ಬೇಕು ಅಂತ. ಯಾಕೆ ಗೊತ್ತಾ, ಒಂದ್ಸಲ ಈ ರೆಸಿಪಿನ ನೀವು ಮನೇಲಿ ಮಾಡ್ಬಿಟ್ಟಿದೀರಾ ಅಂತ ಅನ್ಕೊಳ್ಳಿ, ನೀವ್ ಯಾವಾಗ ಅಂತಂದ್ರು ಎಲ್ರು ಇದನ್ನೇ ಮಾಡು ಅಂತ ಕೇಳ್ತಾರೆ. ಯಾಕೆಂದ್ರೆ ನಿಜಕ್ಕೂ ಅಷ್ಟು ಟೇಸ್ಟಿ ಆಗಿರುತ್ತೆ, ತಿಂತಾ ಇದ್ರೆ ಹಾಗೆ ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ತುಂಬಾ ಹುಷಾರಾಗಿರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.